ನಮಸ್ಕಾರ. 2026-27ನೇ ಸಾಲಿನ ಆರ್ಟಿಇ ಅಡ್ಮಿಷನ್ ಬಗ್ಗೆ ಯೋಚನೆ ಮಾಡ್ತಿದ್ದೀರಾ? ಹಾಗಿದ್ರೆ ಖಂಡಿತವಾಗ್ಲೂ ಇದು ನಿಮ್ಗಾಗಿಯೇ ಇರುವ ಮಾಹಿತಿ. ಯಾಕಂದ್ರೆ ಈ ಸಲ ಕೆಲವು ಪ್ರಮುಖ ಬದಲಾವಣೆಗಳಾಗಿವೆ. ಬನ್ನಿ ಅದರ ಬಗ್ಗೆ ಪೂರ್ತಿಯಾಗಿ ತಿಳ್ಕೊಳ್ಳೋಣ. ಒಂದು ಪ್ರಶ್ನೆ: ತಮ್ಮ ಮಗುವಿಗೆ ಒಂದು ಒಳ್ಳೆ ಖಾಸಗಿ ಶಾಲೆಯಲ್ಲಿ ಉಚಿತವಾಗಿ ಶಿಕ್ಷಣ ಕೊಡಿಸೋಕೆ ಸಾಧ್ಯನಾ? ಹೌದು, 100ಕ್ಕೆ 100 ಸಾಧ್ಯ. ಆರ್ಟಿಇ ಯೋಜನೆಯಿಂದ ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ನೋಡೋಣ ಬನ್ನಿ. ಸರಿ, ಮೊದಲು ಈ ಆರ್ಇಟಿಇ ಅಂದ್ರೆ ಏನು ಅಂತ ಸರಳವಾಗಿ ತಿಳ್ಕೊಂಡ್ಬಿಡೋಣ. ನೋಡಿ, ಇದು ಸರ್ಕಾರ ತಂದಿರೋ ಒಂದು ಅದ್ಭುತ ಯೋಜನೆ. ಇದರ ಪ್ರಕಾರ LKGಯಿಂದ ಹಿಡಿದು 8ನೇ ಕ್ಲಾಸ್ವರೆಗೂ ಮಕ್ಕಳನ್ನ ಪ್ರೈವೇಟ್ ಸ್ಕೂಲ್ಗಳಲ್ಲಿ, ಹೌದು, ಖಾಸಗಿ ಶಾಲೆಗಳಲ್ಲಿ ಒಂದೇ ರೂಪಾಯಿ ಫೀಸ್ ಇಲ್ಲದೆ ಓದಿಸ್ಬೋದು. ಗುಣಮಟ್ಟದ ಶಿಕ್ಷಣ ಎಲ್ಲರಿಗೂ ಸಿಗ್ಬೇಕು ಅನ್ನೋದೇ ಇದರ ಮೂಲ ಉದ್ದೇಶ. ಓಕೆ, ಹಾಗಿದ್ರೆ ಈ ವರ್ಷದ ಅತಿ ಮುಖ್ಯವಾದ ಅಪ್ಡೇಟ್ ಕಡೆಗೆ ಗಮನ ಕೊಡೋಣ. 2026ರ ಆರ್ಟಿಇ ಅಪ್ಲಿಕೇಶನ್ ಹಾಕೋಕೆ ಡೇಟ್ಸ್ ಚೇಂಜ್ ಆಗಿದೆ. ಈ ಹೊಸ ದಿನಾಂಕಗಳನ್ನು ನೋಟ್ ಮಾಡ್ಕೊಳ್ಳೋದು ತುಂಬಾನೇ ಇಂಪಾರ್ಟೆಂಟ್. ದಯವಿಟ್ಟು ಗಮನಿಸಿ, ಮೊದಲು ಅನೌನ್ಸ್ ಮಾಡಿದ್ದ ಡೇಟ್ಸ್ ಈಗ ಚೇಂಜ್ ಆಗಿದೆ. ಸರ್ಕಾರ ಈಗ ಒಂದು ಹೊಸ ಪರಿಷ್ಕೃತ ವೇಳಾಪಟ್ಟಿಯನ್ನ ಬಿಡುಗಡೆ ಮಾಡಿದೆ. ಸೊ ಯಾವುದೇ ಕನ್ಫ್ಯೂಷನ್ ಬೇಡ, ಈ ಹೊಸ ಟೈಮ್ಲೈನ್ ಪ್ರಕಾರನೇ ನಾವು ಮುಂದೆ ಹೋಗ್ಬೇಕು. ಇದು ಕರ್ನಾಟಕದ 2026ರ ಅಧಿಕೃತ ಆರ್ಟಿಇ ಟೈಮ್ಲೈನ್. ನೋಡಿ, ಏಪ್ರಿಲ್ 17ನೇ ತಾರೀಕು ಸ್ಕೂಲ್ಗಳ ಲಿಸ್ಟ್ ಬರುತ್ತೆ. ಏಪ್ರಿಲ್ 18 ಮತ್ತೆ 19 ಆನ್ಲೈನ್ ಸಿಸ್ಟಮ್ ಟ್ರಯಲ್ ರನ್ ಇರುತ್ತೆ. ಏಪ್ರಿಲ್ 21ಕ್ಕೆ ಅಪ್ಲಿಕೇಶನ್ ಹಾಕೋಕ್ ಶುರುವಾಗುತ್ತೆ, ಅಂದ್ರೆ ಮೇ 17 ಲಾಸ್ಟ್ ಡೇಟ್. ಸರಿ, ಈ ಪ್ರತಿಯೊಂದು ದಿನಾಂಕ ಕೂಡ ಪೋಷಕರಿಗೆ ಯಾಕೆ ಮುಖ್ಯ, ಆ ದಿನಗಳಲ್ಲಿ ಏನೆಲ್ಲ ಆಗತ್ತೆ ಅನ್ನೋದನ್ನ ಈಗ ಒಂದೊಂದಾಗಿ ಸ್ಟೆಪ್ ಬೈ ಸ್ಟೆಪ್ ಅರ್ಥ ಮಾಡ್ಕೊಳ್ಳೋಣ. ಫಸ್ಟ್ ಸ್ಟೆಪ್: ಸ್ಕೂಲ್ ಯಾವುದು ಅಂತ ಹುಡುಕೋದು. ಏಪ್ರಿಲ್ 17ನೇ ತಾರೀಕು ಸರ್ಕಾರದಿಂದ ಆರ್ಟಿಇ ಸೀಟ್ಸ್ ಯಾವ್ಯಾವ ಸ್ಕೂಲ್ಗಳಲ್ಲಿದೆ ಅನ್ನೋ ಲಿಸ್ಟ್ ಬರುತ್ತೆ. ಈ ಲಿಸ್ಟ್ ನಿಮಗೆ ಜಿಲ್ಲೆಯ ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಸಿಗುತ್ತೆ, ಇಲ್ಲಾಂದ್ರೆ ಹತ್ರದ ಸರ್ಕಾರಿ ಕಚೇರಿಗಳ ನೋಟಿಸ್ ಬೋರ್ಡ್ ಮೇಲೂ ಹಾಕಿರ್ತಾರೆ. ಇಲ್ಲಿ ಕಾಣ್ತಿರೋ 25% ಅನ್ನೋ ನಂಬರ್ ತುಂಬಾನೇ ಮುಖ್ಯ. ಅಂದ್ರೆ ಏನ್ ಗೊತ್ತಾ, ಆರ್ಟಿಇ ಯೋಜನೆಯಲ್ಲಿ ಭಾಗವಹಿಸೋ ಪ್ರತಿಯೊಂದು ಪ್ರೈವೇಟ್ ಸ್ಕೂಲ್ ಕೂಡ ತಮ್ಮಲ್ಲಿರೋ ಒಟ್ಟು ಸೀಟ್ಗಳಲ್ಲಿ ಕಾಲು ಭಾಗ, ಅಂದ್ರೆ 25% ಸೀಟ್ಗಳನ್ನ ಆರ್ಟಿಇ ವಿದ್ಯಾರ್ಥಿಗಳಿಗಾಗಿ ಮೀಸಲಿಡಲೇಬೇಕು. ಇದೇ ನಿಯಮದ ಅಡಿಯಲ್ಲಿ ಅಡ್ಮಿಷನ್ ಸಿಗೋದು. ಎರಡನೇ ಸ್ಟೆಪ್: ಸಿದ್ಧತೆ ಮಾಡ್ಕೊಳ್ಳೋದು. ಏಪ್ರಿಲ್ 18 ಮತ್ತೆ 19 ಈ 2 ದಿನ ಆನ್ಲೈನ್ ಪೋರ್ಟಲ್ ಟ್ರಯಲ್ ಪೀರಿಯಡ್ನಲ್ಲಿ ಇರುತ್ತೆ. ಅಂದ್ರೆ ಅಧಿಕಾರಿಗಳು ವೆಬ್ಸೈಟ್ ಎಲ್ಲ ಸರಿ ಇದೆಯಾ, ಕರೆಕ್ಟಾಗಿ ಕೆಲಸ ಮಾಡುತ್ತಾ ಅಂತ ಚೆಕ್ ಮಾಡ್ತಾರೆ. ಈ ಟೈಮ್ನಲ್ಲಿ ಪೋಷಕರು ಅಪ್ಲಿಕೇಶನ್ ಹಾಕೋಕೆ ಆಗಲ್ಲ. ಕೊನೆಯದಾಗಿ ಅತಿ ಮುಖ್ಯವಾದ ಸ್ಟೆಪ್: ಆನ್ಲೈನ್ನಲ್ಲಿ ಅಪ್ಲಿಕೇಶನ್ ಹಾಕೋ ಪ್ರಾಸೆಸ್ ಶುರುವಾಗೋದು ಏಪ್ರಿಲ್ 21ನೇ ತಾರೀಕು. ನೆನ್ಪಿಟ್ಕೊಳ್ಳಿ, ಅಪ್ಲಿಕೇಶನ್ ಹಾಕೋಕೆ ಲಾಸ್ಟ್ ಡೇಟ್ ಮೇ 17. ಈ ಡೇಟ್ ಒಳಗಡೆನೆ ಅಪ್ಲೈ ಮಾಡೋದು ಮರಿಬೇಡಿ. ಈಗ ಈ ಇಡೀ ಪ್ರಕ್ರಿಯೆಯಲ್ಲಿರೋ ಒಂದು ಬೆಸ್ಟ್ ಪಾರ್ಟ್ ಬಗ್ಗೆ ಮಾತಾಡೋಣ. ಅದೇನಪ್ಪ ಅಂದ್ರೆ, ಎಲ್ಲೂ ಹೋಗಲೇ ಮನೆಯಲ್ಲೇ ಕೂತು ಫೋನ್ನಲ್ಲೇ ಅರ್ಜಿ ಹಾಕೋದು ಹೇಗೆ ಅಂತ. ಅಪ್ಲಿಕೇಶನ್ ಹಾಕೋಕೆ ಎಲ್ಲಿಗೆ ಹೋಗ್ಬೇಕು? ಏನಾದ್ರೂ ಗೌರ್ಮೆಂಟ್ ಆಫೀಸ್ಗೆ ಹೋಗ್ಬೇಕಾ ಅಥವಾ ಯಾವ್ದಾದ್ರೂ ಸೆಂಟರ್ಗೆ ಹೋಗ್ಬೇಕಾ? ಇದು ಸಾಮಾನ್ಯವಾಗಿ ಬರೋ ಡೌಟ್. ಇಲ್ಲ, ಎಲ್ಲೂ ಹೋಗ್ಬೇಕಾಗಿಲ್ಲ. ಕೇಳಿದ್ರೆ ಖುಷಿಯಾಗುತ್ತೆ. ಪೋಷಕರು ಎಲ್ಲೂ ಅಲಿಯದೆ ತಮ್ಮ ಕೈಯಲ್ಲಿರೋ ಸ್ಮಾರ್ಟ್ ಫೋನಿಂದಾನೇ ಡೈರೆಕ್ಟಾಗಿ ಅಪ್ಲೈ ಮಾಡ್ಬೋದು. ಅಬ್ಬಾ, ಎಷ್ಟೊಂದು ಸುಲಭ ಅಲ್ವಾ ಈ ಪ್ರಾಸೆಸ್ ಈಗ? ಆನ್ಲೈನ್ನಲ್ಲಿ ಅಪ್ಲೈ ಮಾಡೋದ್ರಿಂದ ತುಂಬಾ ಅನುಕೂಲ ಇದೆ. ಮೊದಲನೇದಾಗಿ ಆಫೀಸ್, ಸೆಂಟರ್ ಅಂತ ಅಲಿಯೋ ಕೆಲಸ ಇಲ್ಲ. ಮನೆಯಲ್ಲೇ ಆರಾಮವಾಗಿ ಕೂತು ಅಪ್ಲೈ ಮಾಡ್ಬೋದು. ಎಲ್ಲವೂ ಆನ್ಲೈನ್ನಲ್ಲಿ ಆಗೋದ್ರಿಂದ ಟೈಮ್ ಕೂಡ ಉಳಿಯುತ್ತೆ, ಓಡಾಟದ ಖರ್ಚು ಕೂಡ ಉಳಿಯುತ್ತೆ. ಸರಿ, ಈಗ ನಾವು ಕೊನೆಯ ಹಂತಕ್ಕೆ ಬಂದಿದ್ದೇವೆ. ಅಪ್ಲಿಕೇಶನ್ ಹಾಕೋ ದಿನಕ್ಕೆ ರೆಡಿಯಾಗೋಕ್ಕೆ ಏನೆಲ್ಲ ಮಾಡಬೇಕು ಅಂತ ನೋಡೋಣ. ಎಲ್ಲಕ್ಕಿಂತ ಇಂಪಾರ್ಟೆಂಟ್, ಈ ಡೇಟ್ ಮರಿಬೇಡಿ. 2026ರ ಆರ್ಟಿಇ ಅಪ್ಲಿಕೇಶನ್ ಹಾಕೋಕೆ ಶುರುವಾಗೋದು ಏಪ್ರಿಲ್ 21ನೇ ತಾರೀಕು. ಈಗಲೇ ನಿಮ್ಮ ಕ್ಯಾಲೆಂಡರ್ನಲ್ಲಿ ಈ ದಿನವನ್ನ ಮಾರ್ಕ್ ಮಾಡಿ ಇಟ್ಕೊಳ್ಳಿ. ಹಾಗಿದ್ರೆ ಹೇಳಿ, ಈ ಅದ್ಭುತ ಅವಕಾಶವನ್ನ ಬಳಸ್ಕೊಳ್ಳೋಕ್ಕೆ ನಿಮ್ಮ ಕುಟುಂಬ ರೆಡಿ ಇದೆಯಾ? ಈ ಎಲ್ಲ ಮಾಹಿತಿಯ ಜೊತೆಗೆ ಪ್ರತಿಯೊಬ್ಬ ಪೋಷಕರು ಯಾವುದೇ ಗೊಂದಲವಿಲ್ಲದೆ ಈ ಪ್ರಕ್ರಿಯೆಯನ್ನ ಪೂರ್ಣಗೊಳಿಸಬಹುದು ಅಂತ ನಾವು ನಂಬಿದ್ದೇವೆ.